Hello ಎಲ್ಲರೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ಹೊಸಬ್ರದ್ರೆ ಡೂ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ದ ಚಾನಲ್. ಸೊ ಎಸ್, ಸೊ ನಾನು ಜಾಸ್ತಿ ಟ್ರ್ಯಾಕ್ ಮಾಡಕ್ ಹೋಗಲ್ಲ, ಅಲ್ಲಿ ಸ್ಟ್ರೈಟ್ ಅವೇ ಕಮ್ ಟು ದ ಪಾಯಿಂಟ್. ಸೊ ಎಲ್ಲ ಕಡೆ ಒಂದು ಬಿಗ್ಗೆಸ್ಟ್ ಇದು ನಡೀತಾ ಇದೆ, and ತುಂಬಾ ಮೆಸೇಜಸ್ ಬರ್ತಾ ಇದೆ, ಕಾಲ್ಸ್ ಕೂಡ ಬರ್ತಾ ಇದೆ ರಿಗಾರ್ಡಿಂಗ್ ದ ಎಕ್ಸ್ಟೆನ್ಸ್ ಎಕ್ಸ್ಟೆನ್ಸ್. ಸೊ ಎಕ್ಸ್ಟೆನ್ಸ್ಗೆ ಏನಾಗ್ತಾ ಇದೆ, ಎಕ್ಸ್ಟೆನ್ಸ್ ಬ್ಯಾನ್ ಆಗ್ತಾ ಇದೆಯಾ, ಇಲ್ಲ ಎಕ್ಸ್ಟೆನ್ಸ್ ಯೂಸ್ ಮಾಡಕ್ ಆಗಲ್ವಾ, ಕಂಪ್ಲೀಟ್ಲಿ ಬ್ಯಾನ್ ಅಂತ ಇದ್ದಾರೆ. ತುಂಬಾ ಆ, ಏನದು ಟಾಕ್ಸ್ ನಡೀತಾ ಇದೆ ಇನ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಬಹುದು, ಯೂಟ್ಯೂಬ್ ಅಲ್ಲಿ ನೋಡಬಹುದು, ಪರ್ಸನಲಿ ತುಂಬಾ ಜನ ಕೇಳ್ತಾ ಇದ್ದಾರೆ ಆಸ್ ಅ ಸ್ಟೂಡೆಂಟ್ಸ್ ಆಗಿರ್ಬೋದು. ಸೊ ಎಲ್ಲರಿಗೂ ಒಂದು ಡೀಟೇಲ್ಡ್ ವಿಡಿಯೋ. ಇನ್ ಶಾರ್ಟ್, ನಾನು ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ, ಏನಿದೆ ಇನ್ ಶಾರ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಅಂಡ್ ಎಂಡ್ ದ ವಿಡಿಯೋ, ಬಟ್ ಮೇಕ್ ಶೂರ್ ಯು ಕಂಪ್ಲೀಟ್ಲಿ ವಾಚ್ ದ ವಿಡಿಯೋ. ಡನ್. ಸೊ ಫಸ್ಟ್ ಆಫ್ ಆಲ್ ಎಕ್ಸ್ನೆನ್ಸ್ ಮುಂಚೆ ಒಂದು ನೋಟಿಸ್ ಕೊಟ್ಟಿತ್ತು. ಯಾವ ನೋಟಿಸು? ಈ ನೋಟಿಸ್ ಕೊಟ್ಟಿತ್ತು ಮುಂಚೆ ನಿಮಗೆ, ಏನು ಫಾರ್ ದ ಯಾರು ರೆಫರಲ್ ಲೈಕ್ ಪಾರ್ಟ್ನರ್ಸ್ ಆಗಿದ್ರು ಎಕ್ಸ್ಟೆನ್ಸ್ ಜೊತೆ, ಅವ್ರಿಗೆ ನೋಟಿಸ್ ಬಂದಿತ್ತು. ಏನಂತ? ಯು ಕಾಂಟ್ ಯು ಕ್ಯಾನ್ ನೋ ಚೇಂಜಸ್ ಟು ಇಂಡಿಯಾ ರಿಜಿಸ್ಟ್ರೇಷನ್ಸ್, ಯು ಕ್ಯಾನ್ ನೋ ಲಾಂಗರ್ ರೆಫರ್ ನ್ಯೂ ಕ್ಲೈಂಟ್ಸ್ ಫ್ರಮ್ ಇಂಡಿಯಾ, ಕರೆಂಟ್ ಕ್ಲೈಂಟ್ಸ್ ಆರ್ ನಾಟ್ ಅಫೆಕ್ಟೆಡ್. ಅಂದ್ರೆ ಹೊಸ ಕ್ಲೈಂಟ್ಸ್ ಯಾರನ್ನೂ ನೀವು ಲೈಕ್ ಇದು ಮಾಡೋಕ್ಕಾಗಲ್ಲ, ಇನ್ವೈಟ್ ಮಾಡೋಕ್ಕಾಗಲ್ಲ, ಬಟ್ ಪ್ರೆಸೆಂಟ್ ಯಾರ ಪ್ರೀವಿಯಸ್ ಕ್ಲೈಂಟ್ಸ್ ಯಾರಿದ್ದಾರೆ ಅವ್ರಿಗೇನು ಇಶ್ಯೂಸ್ ಆಗಲ್ಲ ಅಂತ ಒಂದು ನೋಟಿಸ್ ಕೊಟ್ಟರು. ಓಕೆ. ಸೊ ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ನಾವು ರೀಸೆಂಟ್ಲಿ ಒಂದು 3 days ಬ್ಯಾಕ್ ಒಂದು ನ್ಯೂಸ್ ಬಂತು. ಏನಂತ? ಸಿ ಯಾರ್ಯಾರಿಗೆ ನೋಟಿಸ್ ಬಂದಿದೆ ಅದು ಹೇಳ್ತೀನಿ. ಸೊ ಆ ನೋಟಿಸ್ ಅಲ್ಲಿ ಏನಿದೆ ಅಂತಂದ್ರೆ, ಸಿ ಅರ್ಜೆಂಟ್ ಅಂದ್ಬಿಟ್ಟು ಯುವರ್ ಅಕೌಂಟ್ ವಿಲ್ ಬಿ ಕ್ಲೋಸ್ ಇಟ್ ಸೂನ್. ಓಕೆ. ಅದರಲ್ಲಿ ಬಿಫೋರ್ 6/11/2025 ಅಂದ್ರೆ November 6th ಒಳಗಡೆ ವಿಡ್ರಾ ಯರ್ ಫಂಡ್ಸ್ ಬ್ಯಾಲೆನ್ಸ್ ಆಫ್ $100 or below ವಿಲ್ ಬಿ ಡಿಡಕ್ಟೆಡ್ ಆಸ್ ಹ್ಯಾಂಡ್ಲಿಂಗ್ ಫೀಸ್. ಸಿ ನಿಮ್ದು ಫಂಡ್ಸ್ ವಿಡ್ರಾ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಬ್ಯಾಲೆನ್ಸ್ ಆಫ್ $10 or below ವಿಲ್ ಬಿ ಡಿಡಕ್ಟೆಡ್ ಆಸ್ ಹ್ಯಾಂಡ್ಲಿಂಗ್ ಫೀಸ್ $110 as ಚಾರ್ಜಸ್ ಆಗುತ್ತೆ. ಅದೇ ಬಿಟ್ಟು ರಿಮೂವ್ ಎಕ್ಸ್ಟೆನ್ಸ್ ಮೆಟೀರಿಯಲ್ಸ್ ಫ್ರಮ್ ಯುವರ್ ಸೈಟ್ಸ್ ಅಂಡ್ ಚಾನಲ್ಸ್. ಸೊ ಯಾರ್ಯಾರು ಎಕ್ಸ್ಟೆನ್ಸ್ ಪ್ರಮೋಟ್ ಮಾಡ್ತಾ ಇದ್ರು ಲೈಕ್ ಏನದು ಸೈಟ್ಸ್ ಅಲ್ಲಿ ಚಾನಲ್ಸ್ ಅಲ್ಲಿ ಎಲ್ಲ ರಿಮೂವ್ ಮಾಡಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ರು. ಅದ್ರ ಜೊತೆಗೆ ಯುವರ್ ಪಾರ್ಟ್ನರ್, ಸೊ ಫ್ರಮ್ 6th ಓನ್ಲಿ ಯುವರ್ ಪಾರ್ಟ್ನರ್ ಲಿಂಕ್ ವಿಲ್ ಬಿ ಆಲ್ಸೋ ಡಿಆಕ್ಟಿವೇಟೆಡ್, ಟ್ರೇಡಿಂಗ್ ಅಂಡ್ ಡೆಪಾಸಿಟ್ಸ್ ವಿಲ್ ಬಿ ಡಿಸೇಬಲ್ಡ್, ಪರ್ಸನಲ್ ಏರಿಯಾ ಆಕ್ಸೆಸ್ restricted after closure. For details, refer to the termination sections in our client partnership and digital affiliate agreements. So, ಇದರ ಅರ್ಥ ಏನು ಅಂತಂದ್ರೆ, ಸೊ ಕಂಪ್ಲೀಟ್ಲಿ ಅಕೌಂಟ್ ಕ್ಲೋಸ್ ಆಗುತ್ತೆ. ಸೊ ಯಾವುದೇ ಡೆಪಾಸಿಟ್ಸ್ ಇರಲ್ಲ, ನೋ ಟ್ರೇಡಿಂಗ್, ನೋ ವಿಡ್ರಾಲ್, ಏನು ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ನಿಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ. ನೀವು ಅಲ್ಲಿ ಆಕ್ಸೆಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ಇದು ಯಾರಿಗೆ? ಸೊ ಇದು ಬೇಸಿಕಲಿ ಯಾರು ಎಕ್ಸ್ಟೆನ್ಸ್ ಯೂಸ್ ಮಾಡ್ತಾ ಇಲ್ಲ, ಯಾರ ಎಕ್ಸ್ಟೆನ್ಸ್ ಅಕೌಂಟ್ ಇದೆ ಬಟ್ ದೇ ಆರ್ ನಾಟ್ ಟ್ರೇಡಿಂಗ್ ಇನ್ ಎಕ್ಸ್ಟೆನ್ಸ್ ಅಕೌಂಟ್ ಇದ್ದು ಎಕ್ಸ್ಟೆನ್ಸ್ ಅಕೌಂಟ್ ಅಲ್ಲಿ ಯಾರು ಟ್ರೇಡ್ ಮಾಡ್ತಾ ಇಲ್ಲ, ಯಾರು ಇನ್ಆಕ್ಟಿವ್ ಟ್ರೇಡರ್ಸ್ ಇದ್ದಾರೆ ಅವ್ರಿಗೆ ಮಾತ್ರ ಈ ನೋಟಿಸ್ ಬಂದಿದೆ. ಸೊ ಯಾರಿಗೆ ನೋಟಿಸ್ ಬಂದಿದೆ ಅವರು ಮಾತ್ರ ಯು ನೀಡ್ ಟು ವರಿ. ಸೊ ಸೂನ್ ಡೆಪಾಸಿಟ್ ಮಾಡ್ಕೊಳ್ಳಿ, ಲೈಕ್ ಏನದು, ಸೂನ್ ನಿಮ್ಮ ಡೆಪಾಸಿಟ್, ಸೂನ್ ನಿಮ್ಮ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಬಿ ಸೇಫ್, ಬಿಕಾಸ್ ನಾವು ಕರೆಂಟ್ಲಿ ಸಿ ನೀವು ಇನ್ಆಕ್ಟಿವ್ ಆಗಿರೋದ್ರಿಂದ ನಿಮ್ದು ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ಲಿ ಇಟ್ ವಿಲ್ ಲೂಸ್ ನಾವು. ಓಕೆ. ಅದು ಕೂಡ ಸಮ್ ಇನ್ಫ್ಲೂಯೆನ್ಸರ್ಸ್ ಹೇಳ್ತಾ ಇದ್ದಾರೆ ದಟ್ ಯು ಡೆಪಾಸಿಟ್ ಮಾಡಿ ಒಂದು ಟ್ರೇಡ್ ಅನ್ನ ಮಾಡಿ, ಸೊ ದಟ್ ಯುವರ್ ಟ್ರೇಡಿಂಗ್ ಅಕೌಂಟ್ ವಿಲ್ ಬಿ ಆಕ್ಟಿವ್ ಅಂತ. ಸಿ ದಟ್ ವಿ ಆರ್ ನಾಟ್ ಶೂರ್. ನಾನು ನಿಮಗೆ ಫಾಲ್ಟ್ ಇನ್ಫಾರ್ಮೇಶನ್ಸ್ ಕೊಡಕ್ಕೆ ಐ ಆಮ್ ನಾಟ್ ರೆಡಿ, ಬಟ್ ಆಸ್ ಆಫ್ ಐ ನೋ, ಸೊ ಬೈ 6th ನಿಮ್ದು ಅಕೌಂಟ್ ಕ್ಲೋಸರ್ ಆಗುತ್ತೆ. ಇಫ್ ಯು ಆರ್ ಇನ್ಆಕ್ಟಿವ್, ನಿಮ್ಗೆ ನೋಟಿಸ್ ಬಂದಿದ್ರೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ. ನಿಮ್ಗೆ ನೋಟಿಸ್ ಬಂದಿಲ್ಲ ಅಂತಂದ್ರೆ ಡೋಂಟ್ ವರಿ, ಆರಾಮಾಗಿ ಟ್ರೇಡ್ ಮಾಡಿ. ಓಕೆ. ಸೊ ಇಷ್ಟು ಬಿಟ್ಟು ಏನಿಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಂತ ಇದಾರೆ. ಯಾರಿಗೆ ನೋಟಿಸ್ ಬಂದಿದೆ ಅವ್ರು ಮಾತ್ರ ಟೆನ್ಷನ್ ಆಗಿ ಫಂಡ್ಸ್ ವಿಡ್ರಾ ಮಾಡ್ಕೊಳ್ಳಿ. ಯಾರಿಗೆ ನೋಟಿಸ್ ಬಂದಿಲ್ವೋ, ಯಾರು ರೆಗ್ಯುಲರ್ಲಿ ಟ್ರೇಡ್ ಮಾಡ್ತಾ ಇದ್ರೋ ಅವ್ರ ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿ ಎಕ್ಸ್ಪೆನ್ಸ್ ಯೂಸ್ ಮಾಡಿ. ಸೊ ನಿಮ್ಗೆ ಯಾವುದೇ ತರ ಇಶ್ಯೂಸ್ ಆಗಲ್ಲ ಕರೆಂಟ್ಲಿ. ಅದು ಬಿಟ್ಟು ಯಾರ್ಯಾರು ಯೂಸ್ ಮಾಡ್ತಾ ಇಲ್ಲ, ಇನ್ಆಕ್ಟಿವ್ ಇದ್ದೀರಾ, ಅವ್ರು ಮಾತ್ರ ಅಕೌಂಟ್ ಕ್ಲೋಸ್ ಆಗುತ್ತೆ. ಫಂಡ್ಸ್ ಏನಾದ್ರು ಇತ್ತು ಅಂತಂದ್ರೆ ವಿಡ್ರಾ ಮಾಡ್ಕೊಳ್ಳಿ. ಗಾಟ್ ಇಟ್? ಐ ಗೆಸ್ ಕ್ಲಿಯರ್ ಅನ್ಕೊಂತೀನಿ. ಇಷ್ಟು ಬಿಟ್ಟು ಇನ್ನೇನು ಜಾಸ್ತಿ ಇದ್ರ ಮೇಲೆ ಫೋಕಸ್ ಮಾಡಕ್ ಹೋಗ್ಬೇಡಿ, ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡಿ. ಇವೆಲ್ಲ ಆಗ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ, ಬಿಕಾಸ್ as you know the internal thing. Done. So thank you. For more information, as you can DM me anytime. Till then, take care. Bye bye guys.